ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬರೆದಿರ್ತಕ್ಕಂಥದ್ದು ಜಯಚಂದ್ರ ಅವ್ರ ರಿಪೋರ್ಟ್ ಅಲ್ಲಿ ಎಲ್ಲ ಇದೆ. ಇಲ್ಲಿ ಟೋಲ್ನ ಕಲೆಕ್ಷನ್ ಮಾಡಬಾರ್ದು ಅಂತೇಳಿ 2016ರಲ್ಲಿ ಇದೇ ಸದನ ಸಮಿತಿ ಕೊಟ್ಟಿರೋ ರಿಪೋರ್ಟು. ನಾನಪ್ಪ ಹೇಳಿರೋದು ಟೋಲ್ ಕಲೆಕ್ಟ್ ಮಾಡಿ ಅಂತ ನಾನು ಹೇಳಿದ್ದೀನ? ಯಾತಕ್ಕೆ ಮೌನವಾಗಿದ್ದೀರಿ ಸರ್ಕಾರ? ನಾನು ಇದೇ ಸದನದಲ್ಲಿ ಹೌದು 2006 ಮುಖ್ಯಮಂತ್ರಿ ಆದಾಗ ಈ ವ್ಯಕ್ತಿ ಸಿಂಗಾಪುರ್ಗೆ ಬರ್ತಾನೆ ನನ್ನ ಭೇಟಿ ಮಾಡೋದಕ್ಕೆ. ಒಂದು ಸೆಕೆಂಡಲ್ಲಿ ನಿಲ್ಲಿಸ್ತಿಲ್ಲ, ಆಚೆ ಕಳಿಸ್ತೆ. ನಾನಲ್ಲಿ ನೀರಿನ ವ್ಯವಸ್ಥೆ ಸಿಂಗಾಪುರದಲ್ಲಿ ಯಾವ ರೀತಿ ಮಾಡಿದ್ದಾರೆ, ಬೆಂಗಳೂರು ನಗರಕ್ಕೆ ಯಾವ ರೀತಿ ಮಾಡಬೇಕು ಅಂತೇಳಿ 2006ರಲ್ಲಿ ಕೆಲವು ತೀರ್ಮಾನ ಮಾಡಲಿಕ್ಕೆ ಸಿಂಗಾಪುರ್ಗೆ ಹೋದಾಗ ಇದೇ ಈ ನೈಸ್ ಕಂಪನಿ ಏನೋ ನನ್ನ ಏಕೋಚನದಲ್ಲಿ ಮೊನ್ನೆ ಎಲ್ಲ ಬೈತಿದ್ರು ಅಂತ ಹೇಳ್ತಾ ಇದ್ರು. ಬೈಯಪ್ಪ, ಇನ್ನೂ ಚೆನ್ನಾಗಿ ಬೈ, ನನಗೇನು ನೋವಿಲ್ಲ. ಮತ್ತು ಬಂದಾಗ ಏನು ಹೇಳಿದೆ, ನಡೆಯಲ್ಲಿ ಕೆಂಗಾಲ ಹನುಮಂತರು ಕಟ್ಟಿಸಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಮಾಡಬೇಕಾದಂಥ ಕೆಲಸಕ್ಕೆ ಆ ಸ್ಥಳ ಏನಿದೆ ಪಾಪ ವೆಸ್ಟ್ ಸ್ಟ್ಯಾಂಡು ಮನೆ ಖಾಲಿ ಮಾಡಲಿಲ್ಲ. ಇವ್ರ ಯೋಗ್ಯತೆಗೆ ಮನೆ ಕೊಡಲಿಲ್ಲ ನನಗೆ. ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿ ಏನು ವೆಸ್ಟ್ ಸ್ಟ್ಯಾಂಡ್ನಲ್ಲಿ ನಾನು ಆಟ ಆಡೋಕೆ ಹೋಗಿದ್ದ? ಯಾವುದೋ ಒಂದು 10 ನಿಮಿಷ. ಈಗ ನೀವು ವೆಸ್ಟ್ ಸ್ಟ್ಯಾಂಡ್ಗೆ ಯಾರು ಹೋಗೋದೇ ಇಲ್ವಾ? ನಾನು ಕೃಷ್ಣ ಇದನ್ನು ಹೊಡಿಲಿಲ್ಲ, ಕುಮಾರ್ ಕೃಪನ ಹೋಗಿ ನೋಡಿ. ಆ ಕೆಂಗಾಲ ಹನುಮಂತರು ಕಟ್ಸಂಥ ಭವನ ಇವತ್ತು ಏನಾಗ್ತಿದೆ, ಏನು ಗೋಡೆ ಎತ್ಸವ್ರೆ ಕಾಣಬಾರ್ದಲ್ಲಿ, ಒಳಗಡೆ ವ್ಯವಹಾರ ನಡೀತಾವಲ್ಲ. ನನ್ನ ಹತ್ರ ಬರೋರು ಹರ್ಕುಲ್ ಬಟ್ಟೆ ಚಿಂದಿ ಬಟ್ಟೆ ಹಾಕಿರ್ತಕ್ಕಂಥ ಹಳ್ಳಿಯ ಬಡವರು ನನ್ನ ಹತ್ರ ಬರೋದು ಸದಾ ಬಾಗಿಲು ತೆಗೆದಿರ್ತದೆ. ನಿಮ್ಮ ಹತ್ರ ಬರೋರು ಯಾರು? ಸೂಟು ಬುಟ್ನರ್ ಬರ್ತಾರೆ. ಅದರಿಂದ ನಮ್ಮ ರೈತರ ಕಷ್ಟ ನಿಮಗೆಲ್ಲಪ್ಪ ಗೊತ್ತಾಗುತ್ತೆ, ಎಲ್ಲಿ ಗೊತ್ತಾಗುತ್ತೆ? ಇವತ್ತಿನ ಈ ಒಂದು ಕಾರ್ಯಕ್ರಮ ನನ್ನ ನಾಡಿನ ಜನತೆ ಇವತ್ತು ಇಡೀ ರಾಜ್ಯದಲ್ಲಿ ಏನಿದ್ದೀರಿ, ಮೊನ್ನೆ ಬಾಗಲಕೋಟೆಗೆ ಹೋಗಿದ್ದೆ. ಇವತ್ತು ಬರದ ಬಗ್ಗೆ ಏನಪ್ಪ ತೀರ್ಮಾನ ತಗೊಂಡಿದ್ದೀರಿ ಹೇಳಕ್ಕೆ ಹಲವಾರು ವಿಷಯ ಇದೆ. ದಯವಿಟ್ಟು ಕ್ಷಮಿಸಿ, ಭಾಳ ನಿಮ್ಮಲ್ಲಿ ಕ್ಷಮೆ ಕೋರ್ತೇನೆ. ಯಾವೊಂದು ಈ ನೈಸ್ ಪ್ರಾಜೆಕ್ಟ್ನ 2006-7ರಲ್ಲೇ ಸ್ಕ್ರ್ಯಾಪ್ ಮಾಡಿ ಸರ್ಕಾರ ವಾಪಸ್ ಪಡಿಬೇಕು ಅಂತ ಹೇಳಿದೆ. ವಿಧಾನಸಭೆಯಲ್ಲಿ ಮಾತಾಡಿದ್ದೀನಿ. ಈ ಒಂದು ವ್ಯವಹಾರಕ್ಕೆ ಅವ್ರಿಗೇನು ಅನುಕೂಲ ಮಾಡಿದ್ದೀರಿ, ಇದನ್ನು ನಿಲ್ಲಿಸಿದರೆ ರೈತರ ಸಾಲ 15,000 ಕೋಟಿ ಇದ್ರು ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಿಕೊಡ್ತೀನಿ. ಬೆಂಗಳೂರು ನಗರಕ್ಕೆ 15,000 ಕೋಟಿ ಹಣ ಕೊಟ್ಟು ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ತೀನಿ. ವಿಧಾನಸಭೆ ಕಲಾಪದಲ್ಲಿ ಹೇಳಿರ್ತಕ್ಕಂಥ ಯಾವನಾದರೂ ಇದ್ರೆ ಅದು ನೀವು ಬೆಳೆಸಿರ್ತಕ್ಕಂಥ ಈ ಕುಮಾರಸ್ವಾಮಿ ಹೊರತು ಇನ್ಯಾರೂ ಹೇಳಲಿಲ್ಲ. ಇದು ಹೇಳಿದ್ದೇನೆ, ತೆಗೆದು ನೋಡಪ್ಪ ಏನು ಹೇಳಿದ್ದೀನಿ. ಹೇಳಿದ್ರು ನೀವು ಮುಖ್ಯಮಂತ್ರಿ, ನೀವು ತೀರ್ಮಾನ ಮಾಡಿ. ನಾನೊಬ್ಬ ತೀರ್ಮಾನ ಮಾಡೋಕ್ಕಾಗುತ್ತಾ? ಇಲ್ಲೆಲ್ಲ ವೆಸ್ಟ್ ಎಂಡ್ ಹೋಟ್ಲಲ್ಲೇ ಯಾರ್ಯಾರು ಹೋಗಿ ಎಷ್ಟೆಷ್ಟು ಲಕ್ಷ ದುಡ್ಡು ತಗೊಂಬಂದ್ರು ಅವನ ಹತ್ರ, ಆ ನೈಸ್ ಮಾಲೀಕನ ಹತ್ರ. ಮಾಹಿತಿ ಇಲ್ಲ, ಪತ್ರಿಕೆಯಲ್ಲೇ ಬರೆದಿದ್ದೀರಿ. ಇಂಥದರಲ್ಲಿ ನಾನು ಒಬ್ಬ 38 ಜನ ಶಾಸಕರು ಇಟ್ಕೊಂಡು ಆ ನೈಸ್ ಕಂಪ್ನಿ ಮೇಲೆ ತೀರ್ಮಾನ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತಾ? 136 ಜನ ಗೆದ್ದಿದ್ದೀರಲ್ಲಪ್ಪ. ಸ್ವತಂತ್ರ ಸರ್ಕಾರ, ರೈತನ ಉಳಿಸಾರಲ್ವೇ ನೀವು? ಕೊಡಿ ಆ ಭೂಮಿ ವಾಪಸ್ ತಗೊಂಡು ರೈತನಿಗೆ 2 ಲಕ್ಷ 5 ಲಕ್ಷ ಅವತ್ತು ಕೊಟ್ಟಿದ್ರಲ್ಲಪ್ಪ, ನೀವೇ ವಾಪಸ್ ಕೊಡಿ. ನೀವು ರೈತರು ಪರವಾಗಿರಲ್ವಾ? ಒಂದು ಸೈಟ್ ಕೊಟ್ಟಿಲ್ಲ, 4,000 ಅರ್ಜಿ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ 3 ವರ್ಷದಿಂದ ಅಲಿತಾ ಇದ್ದಾರಲ್ಲಿ. ನಾನು ಅದಕ್ಕೆ ಮೊನ್ನೆ ಹೇಳಿದೆ, ಈ ನಾಡಿನ ನನ್ನ ರೈತ ಬಂಧುಗಳು, ನಮ್ಮ ಯುವಕರು ಯಾವ ದೇರೆ ಒಳಗೆ ಏನೋ ನಡೀತಲ್ಲ ಪ್ರತಿಭಟನೆ, ಇವತ್ತು ಪ್ರತಿಭಟನೆ ಈ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕು. ಇವತ್ತು ಈ ವೇದಿಕೆ ಮುಖಾಂತರ ನನ್ನ ರೈತರ ನೋವೇನಿದೆ ಆ ನೋವಿನ ಅರಿತು ಈ ರಾಜ್ಯದ ಜನತೆ ಈ ಸರ್ಕಾರದ ವಿರುದ್ಧ ದೆಹಲಿನಲ್ಲಿ ಏನು ನಡೀತು ಮೊನ್ನೆ, ಅದರ 10ರಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪ್ರಾರಂಭ ಆಗಬೇಕು. ಅದಕ್ಕೆ ಇವತ್ತು ವೇದಿಕೆ ಸಿದ್ಧ ಮಾಡಿದ್ದೀರಿ. ಈ ಒಂದು ಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ನಿಮ್ಮ ಜೊತೆಯಲ್ಲಿದ್ದೇವೆ. ಭಾಳ ಮಾತನಾಡಿದ್ದೇನೆ. ಕಾಂಗ್ರೆಸ್ನ ನಾಯಕರಿಗೆ ಯಾವ ಪುಡುಗೋಸಿಗಳ ಹತ್ರ ಬರ್ಸೋದನ್ನು ನಿಲ್ಲಿಸಿ, ಧೈರ್ಯ ಇದ್ರೆ ನೇರವಾಗಿ ಬನ್ನಿ ಚರ್ಚೆಗೆ. ತಯಾರಾಗಿದ್ದೇನೆ. ಅವನ ಕೈಲ ಕೂತ್ಕೊಂಡು ಬರ್ಸೋದಲ್ಲ. ಏನನ್ನಾಗಿದೆ ಸತ್ಯಾಂಶ ನಾನು ನೋಡಬೇಕಾಗಿಲ್ಲ, ದಾಖಲೆನ ತಲೆಯಲ್ಲಿ ಇಟ್ಕೊಂಡಿದ್ದೇನೆ. ಪ್ರತಿಯೊಂದು ಬೇಕಾದ್ರೆ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ಡೇಟ್ ಸಮೇತ ಹೇಳ್ತೀನಿ. ನೋಡಿದೆ, ಅದನ್ನು ನೋಡಿ ನನಗೆ ಆಕ್ರೋಶ ಬಂತು. ಇವತ್ತು ಇನ್ನು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಬೆಂಬಲ ಇದೆಯಪ್ಪ. ನಾಡಿನ ಜನತೆಗೆ ಹೇಳ್ತೀನಿ, ಈ ನಾಡಿನಲ್ಲಿ ರೈತರು ಇವತ್ತು ಕಂಗಾಲಾಗಿದ್ದಾರೆ. ಬೆಳೆ ವಿಮೆ ದುಡ್ಡಿಲ್ಲ, ಕುಡಿಯೋ ನೀರಿಲ್ಲ. ಪಾಪ ಜಲಾಶಯದಿಂದ ತಮಿಳುನಾಡಿಗೆ ನೀರು ಬಿಡ್ತಾರೆ. ನಮ್ಮ ಜನಕ್ಕೆ ಹೇಳ್ತಾರೆ, ನೀವು ಬೆಳೆ ಹಾಕಬೇಡಿ, ನಿಮಗೆ ಕೆರೆ ತುಂಬಿಸ್ತೀವಿ, ನಿಮಗೆ ಕುಡಿಯೋಕ್ಕೆ ನೀರು ಕೊಡ್ತೀವಿ. ತಮಿಳುನಾಡಲ್ಲಿ 3 ಬೆಳೆ ಬೆಳೆಯೋಕ್ಕೆ ಅಲ್ಲಿಗೆ ನೀರು ಕೊಡ್ತಾರೆ. ಇದು ನಡೀತಾ ಏನಿದೆ,
ಬರಗಾಲದಿಂದ ಇವತ್ತು ಈ ರಾಜ್ಯ ಪರಿತಪಿಸ್ತಾ ಇದೆ. ಗುಳೆ ಹೋಗ್ತಾ ಇದ್ದಾರೆ. ಹಲವಾರು ಭಾಗದಲ್ಲಿ ಮನೆ ಬೀಗ ಹಾಕೊಂಡು ಯುವಕರು ಮನೆ ಬಿಟ್ಟು ಪೂನಾಗೋ, ಬಾಂಬೆಗೋ, ಗೋವಾಗೋ, ಇಲ್ಲಿ ನಮ್ಮ ಚಿಕ್ಕಮಗಳೂರು ಭಾಗಕ್ಕೆ, ಅಲ್ಲಿಂದ ಉತ್ತರ ಕರ್ನಾಟಕದಿಂದ ಏನು ಗುಳೆ ಬರ್ತಾ ಇದ್ದಾರೆ. ಏನಪ್ಪ ಮಾಡಿದಿರಿ? ಈ ವರ್ಷ 700ಕ್ಕೂ ಹೆಚ್ಚಿನ ರೈತ ಕುಟುಂಬದಲ್ಲಿ ಆತ್ಮಹತ್ಯೆ ಆಗಿದೆ. ಯಾವ ರೈತರಿಗೆ ನೀವು ಆ ಸಾಂತ್ವನ ಹೇಳಿದ್ದೀರಿ? ಯಾರಿಗೆ ಇವತ್ತು ಆತ್ಮಸ್ಥೈರ್ಯ ತುಂಬಿದ್ದೀರಿ? ನೀವು ನಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ನೀವೇನು ಅರ್ಹತೆ ಇಟ್ಕೊಂಡಿದ್ದೀರಿ? ನನ್ನ ತಾಯಿಂದರು ನೋಡಿದ್ದೀನಿ, ನಿಮ್ಮ ಮಾತುಗಳನ್ನೆಲ್ಲ ಕೇಳಿದ್ದೀನಿ ನಾನು. ಆ ತಾಯಿ ಹೇಳ್ತಾರೆ, ನೋಡಪ್ಪ ನೀನು ನಂಬಿದೀವಿ, ನಮ್ಮನ್ನು ಉಳಿಸ್ಕೊಡು ಅಂತಾರೆ. ಆ ತಾಯಿ ನಿಮ್ಮ ಜೊತೆಯಲ್ಲಿ ಇದ್ದೇನೆ, ನೀವು ನನಗೆ ಜನ್ಮ ನೀಡದೇ ಇರಬಹುದು, ರಾಜಕೀಯವಾಗಿ ಜನ್ಮ ಕೊಟ್ಟಂತ ತಾಯಿಂದ್ರು ನೀವು ಇಲ್ಲಿರ್ತಕ್ಕಂಥವ್ರು, ನನ್ನ ತಂದೆ ತಾಯಿ. ಇದರಲ್ಲಿ ಯಾವ ಕೇಸ್ ಹಾಕಿದ್ರು ಹೆದರ್ಬೇಕಾಗಿಲ್ಲ. ನಿಮ್ಮ ಆಶೀರ್ವಾದದಿಂದ ಜನತಾದಳ ಮತ್ತು ಬಿಜೆಪಿಯ ಸಮ್ಮಿಶ್ರ ಸರ್ಕಾರ ಈ ರಾಜ್ಯದಲ್ಲಿ 28 ಈ ನಾಡಿನ ಜನತೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಯಾವುದೇ ಕೇಸ್ಗಳಿದ್ರು ಹೆದರಬೇಡಿ, ಇನ್ನೂ 10 ಕೇಸ್ ಹಾಕ್ಲಿ, ಧೈರ್ಯವಾಗಿ ಹೋರಾಟ ಮಾಡಿ, ಧೈರ್ಯವಾಗಿ ಹೋರಾಟ ಮಾಡಿ. ನಿಮ್ಮ ಜೊತೆಲಿದ್ದೇವೆ. ಆ ಕೇಸ್ನೆಲ್ಲ ಯಾವ ರೀತಿ ತೆಗಿಬೇಕು, ಕಳ್ಕಾಕಿರೋದೆಲ್ಲ ತೆಗಿತಾರೆ. ನಿಮಗೆ ತೆಗೆಯೋದು ಕಷ್ಟದ ವಿಷಯ, ಏನು ಹೆದರಬೇಕಾಗಿಲ್ಲ ಯಾರು. ನಿಮ್ಮ ಜೊತೆಲಿದ್ದೇವೆ. ನಿಮ್ಮ ಹೋರಾಟಕ್ಕೆ ಸಂಪೂರ್ಣವಾಗಿ ನಮ್ಮ ಭೂಮಿ ನಮ್ಮ ಹಕ್ಕು, ಈ ಹೋರಾಟ ಏನಿದೆ ನಿಮ್ಮ ಜೊತೆಯಲ್ಲಿದ್ದೇವೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸಿ ದಯವಿಟ್ಟು ಕ್ಷಮಾಪಣೆ ಕೋರಿ ಅರ್ಜೆಂಟ್ ನಾನು ಹೋಗಬೇಕಾಗಿರೋದ್ರಿಂದ ಹೊರಟಿದ್ದೇನೆ. ನಿಮ್ಮ ಜೊತೆಯಲ್ಲಿದ್ದೇನೆ. ನಿಮ್ಮ ಕುಟುಂಬದ ಮಗ ಅನ್ನೋದನ್ನ ತಾವು ಮರಿಬೇಡಿ ಅಂತಕ್ಕಂಥ ಹೇಳಿ ನಿಮ್ಗೆ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ.